ಕೂಡ ಹೇಳಿದ್ದಾರೆ. ನೋಡಿ, ಚುನಾವಣೆ ರಂಗೇರ್ತಿರುವಂಥ ಸಂದರ್ಭದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥ ಒಂದು ಸಂದರ್ಭ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ BJPಯವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ, ಯಾವ ಸುಳ್ಳನ್ನು ಬೇಕಾದರೂ ಹೇಳ್ತಾರೆ, ಜನಗಳಿಗೆ ದಿಕ್ಕು ತಪ್ಪಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಾನು ಒಕ್ಕಲಿಗ ಸಮುದಾಯದವನು ಅಲ್ವಾ ಇಲ್ಲ ಅನ್ನುವಂಥದ್ದಕ್ಕೆ ಏನಾದರೂ ಪ್ರೂಫು BJPಯವ್ರ ಹತ್ರ ಇದೆಯಾ? BJPಯವ್ರ ಹತ್ರ ಏನಾದರೂ ಇದ್ದರೆ ಎಲ್ಲಪ್ಪ ಮಲ್ಲೇಶ ಅದು ವಿಜಯದ ಹಾರ. ಇದು ಚಾಮುಂಡೇಶ್ವರಿ ತಾಯಿ ಸನ್ನಿಧಿನಲ್ಲಿ ಸುಳ್ಳು ಹೇಳಬಾರ್ದು. ನಾನು ಹಣೆ ಮೇಲೆ ಬರ್ಕೊಂಬರಲ್ಲ. ನಾನು ಹುಟ್ಟಿದಾಗ ಒಕ್ಕಲಿಗ ಸಮುದಾಯದವನು, ಬೆಳೀತಾ ಬೆಳೀತಾ ವಿಶ್ವಮಾನವನ, ಎಲ್ಲ ಜಾತಿಯನ್ನು ಒಡ್ಡುಗೂಡಿಸಿ ತೆಗೆದುಕೊಂಡು ಹೋಗುವಂಥ ವಿಚಾರ. ನನಗೆ ತಹಶೀಲ್ದಾರ್ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದೆ, ನೋಡಿ, ಡಿಸ್ಪ್ಲೇ ಮಾಡ್ತೀನಿ. ದಯಮಾಡಿ ನಾನು ಯಾವ ಜಾತಿಯವನು ಅಂತ ಇಲ್ಲಿ ಬರೆದಿದೆ, ನೀವು ಗಮನಿಸ್ಬೋದು. ನಾನು ಸೇರಿರುವಂಥದ್ದು ಯಾವ ಜಾತಿಯವನು ಅನ್ನುವಂಥದ್ದು ಇಲ್ಲಿ ಬರೆದಿದೆ. ಒಕ್ಕಲಿಗ 3A ಅಂತ ಬರೆದಿದೆ. ಯಾರು ಕೊಟ್ಟಿರೋದು? ಮೈಸೂರು ತಹಶೀಲ್ದಾರ್, ಮೈಸೂರು ತಾಲೂಕು ತಹಶೀಲ್ದಾರು ಇಲ್ಲಿ ಕೊಟ್ಟಿದ್ದಾರೆ. ದಯಮಾಡಿ ಹಿಂದಿನ ಸಂಸದರಿಗೆ ನಾನೊಂದು ಮನವಿ ಮಾಡ್ಕೋತೀನಿ, ಈ ಥರ ಚೀಪ್ ಪೊಲಿಟಿಕ್ಸ್ ಮಾಡುವಂಥದ್ದು ಬಿಡಬೇಕು. BJPಯವರು ಈ ಹಂತಕ್ಕೆ ಹೋಗೋದನ್ನ ಬಿಡಬೇಕು. ನಾನು ಯಾವ ಜಾತಿಯವನು, ಏನು ಎತ್ತ ಅನ್ನುವಂಥದ್ದು ಇದು ಅವಶ್ಯಕತೆ ಇದೆಯೇ? ಈಗ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಪಡೆದುಬಿಡ್ತೀನಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು ನಾನು ಒಕ್ಕಲಿಗ ಅಲ್ಲ, ಯಾವ ಕಮ್ಯುನಿಟಿ ಅಂತ ಮತ್ತೆ ನಾನು ಅವ್ರು ಹೇಳಲಿ, ಅವ್ರು ಯಾರು ಮಾತಾಡ್ತಾ ಇದ್ದಾರೋ ಅಂತ ದಯಮಾಡಿ ಹೇಳಲಿ. ಎಲ್ಲೋ ಒಂದು ಕಡೆ ಹೋಗಿ ಇನ್ಯಾವುದೋ ಜಾತಿ ಅಂತ ಹೇಳೋದು, ಒಕ್ಕಲಿಗರನ್ನ ಕನ್ಫ್ಯೂಷನ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹುಟ್ಟಿದಾಗ ಒಕ್ಕಲಿಗ, ಬೆಳೀತಾ ಬೆಳೀತಾ ವಿಶ್ವಮಾನವನ, ಪ್ರತಿಯೊಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನೀವು ಕೇಳ್ತಾ ಇರುವಂಥ ಪ್ರಶ್ನೆಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ಸರ್ಟಿಫಿಕೇಟನ್ನು ತಗೊಂಬಂದಿದ್ದೀನಿ. ನಾನು ಹುಟ್ಟಿದ್ದು ನೆಲಮಂಗಲ ತಾಲೂಕು, ಬೆಂಗಳೂರು ರೂರಲ್ ಜಿಲ್ಲೆ, ಕುಲುವನಹಳ್ಳಿ ಅಂತ. ಮೈಸೂರಿಗೆ ಬಂದು ಸೆಟ್ಲಾಗಿ ನಾನು 35 ವರ್ಷ ಆಯಿತು. ನಮ್ಮ ತಂದೆ ಹೆಸರು ಮುದ್ದಲಿಂಗೇಗೌಡ, ನಮ್ಮ ತಾಯಿ ಹೆಸರು ಸಾಕಮ್ಮ. ನಾನು ಮದುವೆ ಆಗಿರೋದು ಕನ್ನೇಗೌಡನ ಕೊಪ್ಪಲು, ಮೈಸೂರು. ನಮ್ಮ ಅತ್ತೆ ಮತ್ತು ನಮ್ಮ ಮಾವನ ಹೆಸರು KC ಮರಿಗೌಡ. ಅಲ್ಲಿ ಬೋರ್ಡ್ ಇದೆ, ತಾವು ಹೋಗಿ ಗಮನಿಸ್ಬೋದು. ಏನು ರಿಟೈರ್ಡ್ NCC ಆಫೀಸರು. ನಮ್ಮ ಅತ್ತೆಯವರು ಲಕ್ಷ್ಮಿ, ನನ್ನ ವೈಫು ರೂಪಶ್ರೀ ಗೌಡ, ನನ್ನ ಮಗಳು ವರ್ಷಿತಾ ಗೌಡ, ನನ್ನ ಮಗ ಆದಿತ್ಯ ಲಕ್ಷ್ಮಣ. ಸೊ ನಾನು ನನ್ನ ಹೆಸರನ್ನ ಲಕ್ಷ್ಮಣ ಗೌಡ ಅಂತ ಇಟ್ಕೊಂಡಿಲ್ಲ ಅಷ್ಟೇ. ಬಟ್ ನಾನು ನನ್ನ ಜಾತಿ ಚೇಂಜ್ ಮಾಡ್ಕೊಂಡಿಲ್ಲ, ನಾನು ಕನ್ವರ್ಟ್ ಆಗಿಲ್ಲ ಯಾವುದಕ್ಕೂ. ಸೊ ಅದರಿಂದ ಈ ಒಂದು ಅಪಪ್ರಚಾರವನ್ನು ಬಿಡಬೇಕು. BJPಯವರು ಏನು ಕಡಿದು ಕಟ್ಟೆ ಹಾಕಿದ್ದಾರೆ ಅದನ್ನು ಹೇಳ್ಕೊಂಡು ಮತವನ್ನು ಯಾಚನೆ ಮಾಡಿ, ಅದು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೇನೋ ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸಿ ತಿರುಚಿ ಮತವನ್ನು ಪಡಿಬೇಕು, ಲಕ್ಷ್ಮಣ್ ಅವ್ರಿಗೆ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದಿದೆ. ಈಗ ಹಿಂದೆ 2014ರಲ್ಲಿ ಹಿಂದಿನ ಸಂಸದರು ಪ್ರತಾಪ್ ಸಿಂಹರವರು ಬಂದು ನಿಂತಾಗ ಇವರು ಇಲ್ಲಿಯವರೇ ಅಲ್ಲ ಅವರು, ಆದರೂ ಬಂದು ನಿಂತು ಪ್ರತಾಪ್ ಸಿಂಹ ಗೌಡ ಅಂತ ಚೇಂಜ್ ಮಾಡ್ಕೊಂಡಿದ್ರು.